ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಂತು ಬಿ ಜೆ ಪಿಗೆ. ಈಗೇನೋ ಒಂದು 50 ವರ್ಷದ ಏನೋ ಮಾಡ್ತಾ ಇರ್ತಲ್ಲಿ ಚಿತ್ರದುರ್ಗದಾಗ. ಏನಂತ ಹೇಳಿ ಮಾಡ್ತಾರೆ, ಕೆಲವೊಂದು ಇಟ್ಟು ದುಡ್ಡು ಮಾಡ್ಯಾರ, ಏನಾರು ಮಾಡಿ ತನ್ನ ಮಗನ್ನ ರಾಜಕೀಯ ಬ್ಲ್ಯಾಕ್ ಮೇಲ್ ಇದು. ಅವರು 50 ವರ್ಷದ ರಾಜಕೀಯ ಏನು ಯಡಿಯೂರಪ್ಪನ ಮಾಡ್ಲಾಕತ್ತಾರಲ್ಲ, ಕೇಂದ್ರ ಹೈಕಮಾಂಡಿಗೆ ಬ್ಲ್ಯಾಕ್ ಮೇಲ್. ನನ್ನ ಮಗನ ನೀವೇನಾರು ತೆಗೆದ್ರೆ, ನನ್ನ ಮಗನ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡದಿದ್ದರೆ ಕರ್ನಾಟಕದಲ್ಲಿ ಲಿಂಗಾಯತರು ಓಟ್ ಹಾಕೋದಿಲ್ಲ, ನನ್ನ ಹಿಂದೆ ಲಿಂಗಾಯತರು ಅದಾರ, ಗುತ್ತಿಗೆ ಹಿಡ್ದಾನೆ ಯಡಿಯೂರಪ್ಪ. ಯಾರೂ ಇಲ್ಲ, ಸುಮ್ಮನೆ ಹವಾ ಅಲ್ಲೇ ಐತಿ ದಿಲ್ಲಿ ಒಳಗೆ. ಇಲ್ಲಿ ಯಾರು ಯಡಿಯೂರಪ್ಪನ ಯಾರು ಕೇಳ್ತಾರೆ? ಲಿಂಗಾಯತರು ಕೇಳೋದಿಲ್ಲ, ಯಾರು ಕೇಳೋದಿಲ್ಲ. ಏನು ಲಿಂಗಾಯತರಿಗೆ ಮಾಡಿದ್ದಾದ್ರೆ ಏನು? ಮಾನ್ಯ ವಿಧಾನಸಭಾದಾಗ ನಾನು ಹೇಳಿದಲ್ಲ, ರಕ್ತದಲ್ಲಿ ಬರೆದು ಕೊಡ್ತೀನಿ, ಕೃಷ್ಣ ಮೇಲ್ದಂಡೆ ಯೋಜನೆ ಮುಗಿಸ್ತೀನಿ ಅಂತೇಳಿ ಮೊದಲು ಭಾಷಣ ಹೊಡೆದ್ರು ನಮ್ಮ ಮುಂದೆ. ಮುಖ್ಯಮಂತ್ರಿ ಆದ್ಮಾಗ ದುಡ್ಡು ಎಲ್ಲಿ ಬರ್ತೋ ಅಂತ ನನಗೆ ಕೇಳಿದ್ರು. ಗಲಾಟೆ ಮಾಡಿದ್ಮ್ಯಾಗ ಬಜೆಟ್ ನಾವು ರೊಕ್ಕನೇ ಇಟ್ಟಿದ್ದಲ್ಲಿ ಕೃಷ್ಣಾಟಿ ಮಾಡಿದ್ವಿ. ಅವ್ನು ಬಜೆಟ್ ಬಹಿಷ್ಕಾರ ಹಾಕಿ ಹೊರಗೆ ಹೋದ್ವಿ. ಮರುದಿವಸ ಸುಮ್ಮನೆ ಬಂದು ಮುಖ್ಯಮಂತ್ರಿ ಯಡಿಯೂರಪ್ಪ 10,000 ಕೋಟಿ ಕೊಡ್ತೀನಿ ಅಂದು, ಇನ್ನೂವರೆಗೂ ಕೊಡಲಿಲ್ಲ. ಇವರು ಅದೇ ಸಿದ್ದರಾಮಯ್ಯನೂ ಅದೇ ಮಾಡಿದ್ರು. ಹೀಗಾಗಿ ಕರ್ನಾಟಕ, ಅದರಲ್ಲಿ ಉತ್ತರ ಕರ್ನಾಟಕಕ್ಕೂ ಈ ಎರಡೂ ಪಾರ್ಟಿದಿಂದ ಇವತ್ತು ಹಾನಿಯಾಗಿದೆ. ಮೊನ್ನೆ ಮಾತಾಡಿದ್ರೆ ಸರ್, ಒಂದು ಮುಸ್ಲಿಂ ಸಮಾಜ ಮತಗಳು ನಮಗೆ ಬೇಡ ಅಂತ ಹೇಳಿ ಸರ್. ಹೌದು, ನಾ ಬೇಡ ಅಂತ ಹೇಳೀನಿ. ಏನು ಹಾಕ್ತಾರ ಹೇಳ್ರಪ್ಪ? ಕರ್ನಾಟಕ ಬಿ ಜೆ ಪಿಯವ್ರಿಗೆ ಎಷ್ಟು ಓಟ್ ತೊಗೊಂಡಾರ? ಹಾಕೋದಿಲ್ಲ. ಸುಮ್ಮನೆ ನೀವು ಹೋಗಿ ಅವ್ರಿಗೆ ಯಾಕೆ ಕೈಕಾಲು ಮುಗಿದು? ಇನ್ನು ನಮ್ಮ ಮಂದಿ ಕೈಕಾಲು ಮುಗಿದ್ರೆ ಒಂದು 10 ಓಟ್ ಬರ್ತಾವೆ. ಒಂದು 10 ಮಂದಿಗೆ ನಮ್ಮವ್ರನಿಗೆ ಹೋಗಿ ಕೈಕಾಲು ಹಿಡಿದ್ರೆ 7 ಓಟ್ ಹಾಕ್ತಾರೆ. ಪಾಪ ಬಂದು ಗೌಡ ನಮ್ಮ ಕಾಲು ಹಿಡ್ದಾನಪ್ಪ, ಒಂದು ಓಟ್ ಹಾಕೋನಂತೇಳಿ ಅವ್ರು ಹಾಕ್ತಾರೆ. ಅವರು ವಯಸ್ಸಿನೇ ಬಂದು ಬಿ ಜೆ ಪಿಗೆ ಓಟ್ ಹಾಕಂದ್ರೆ ಹಾಕೋದಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಇದ್ದಲ್ರಿ ಪಾಕಿಸ್ತಾನ, ಅವ ಇನ್ನೊಮ್ಮೆ ಹುಟ್ಟಿ ಬಂದು ಬಿ ಜೆ ಪಿಗೆ ಡಾಲ್ ಒಂದು ಸ್ಕೀಮ್ ಹಾಕಿ ಚಲೋ ಆತಾರ ಅವ್ರು. ಜೂಟ್ ಬಿ ಜೆ ಪಿ ವಾಲ ಹೋಗಿ ಎತ್ತದ. ಇವಾಗ ನಮ್ಮ ಬಿ ಜೆ ಪಿಗೆ ಹುಚ್ಚುಗಳಿಗೆ ದಾವಣಗೆರೆಗೇನು 2 ದಿವಸ ಕತೆ ಹೊಡೆದ್ರು. ಮುಸ್ಲಿಮರೆಲ್ಲ ಬಿ ಜೆ ಪಿಗೆ ಓಟ್ ಹಾಕೋತಾರೆ. ಮೋದಿಯವರು 10 ವರ್ಷ ಆದರೂ ಏನೂ ಮುಸ್ಲಿಮ್ಗೆ ಆಗಿಲ್ಲ, ಅದಕ್ಕೆ ನಾವು ಮುಸಲ್ಮಾನರು ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯವ್ರ ಬಳಿ ಹೋಗಿ ಪ್ಯಾಕೇಜ್ ಆಯಿತು, ಮುಗೀತು. ನೋಡ್ರಿ, ಅವೇನಪ್ಪ ನೀವು ಉಳ್ಕಿಂದ ನಿಂತಲ್ಲ ಮುಸಲ್ಮಾನರ ಕ್ಯಾಂಡಿಡೇಟ 5, 10, 15, 100 ತೊಗೋತಾರೆ. ನೋಡಕತ್ತಾರೆ ನಮ್ಮಂಗೆ ಹಿಂದೂಗಳು ಹಂಗೆ ಹುಚ್ಚನು. ಬಿಜಾಪುರನಾಗ ಮುಸ್ಲಿಂ ಬೇರೆದಂಗೆ ಬೂತ್ ಅದಾವೆ. ನಮ್ಮ ಒಂದು 80 ಬೂತ್ ಅದಾವೆ. 99% ಮುಸ್ಲಿಮ್ರು ಅದಾರ. ಅಲ್ಲಿ ನನಗೆ ಎಷ್ಟು ಓಟ್ ಬೀಳ್ತಾ ಕೊಡ್ತೈತೆ? 1, 2, 3. ಅವು ಎಲ್ಲರೂ ನಮ್ಮ ಹಿಂದೂಗಳು ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಮನೆಗೆ ಇರ್ತಾವಲ್ಲ, ಒಳಗೆ ಒಂದೊಂದು ಮನೆ ಸೇರಿರ್ತಾವೆ. ಅಂಥ ಒಂದು 2, 3 ಬಿದ್ದಾವೆ. ತೊಗೊಲಿ, ಯಡಿಯೂರಪ್ಪ ವಿಜೇಂದ್ರ ಹೋಗಿ ಮುಸಲ್ಮಾನರ ಏರಿಯಾದಾಗ ಅಡ್ಡಾಡಲಿ, ತೊಗೊಂಡು ಬರ್ಲಿ ನೋಡೋಣ.